ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ಕ್ರಿಯೇಷನ್ಸ್. ನಾನಿವತ್ತು ಆಲೂ ರೋಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಈಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. 1 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಹಾಕಿ ಇದನ್ನ ಈಗ ನಾವು ಪೂರಿ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಕಲಸಿ ಇಟ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ನಾವು ಹಿಟ್ಟು ಕಲಿಸ್ಬೇಕು. ಯಾಕಂದ್ರೆ ಇಲ್ಲ ಮೆತ್ತಗಾದ್ರೆ ಮತ್ತೆ ಪೊಟ್ಯಾಟೊ ರೋಲ್ಸು ಚೆನ್ನಾಗಿ ಆಗೋದಿಲ್ಲ. ನೋಡಿ, ಈಗ ನಾನು ಪೂರಿ ಹಿಟ್ಟು ಥರ ನಾನು ಕಲಿಸ್ಕೊಂಡಿನಿ. ತುಂಬ ಮೆತ್ತಗೆ ಮಾಡಿಕೊಂಡ್ರೆ ನಾವು ಎಣ್ಣೆಯಲ್ಲಿ ಹಾಕಿದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊಳುತ್ತೆ. ಅದಕ್ಕಾಗಿ ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಈಗ ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನು 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಕ್ಲೀನಾಗಿ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಆಲೂ ಸ್ಮ್ಯಾಶರಿಂದ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಯಾವುದೇ ಥರ ಗಂಟು ಅನ್ನೋದು ಇರಬಾರ್ದು. ಇದಕ್ಕೆ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂ ಸ್ಮ್ಯಾಶರ್ ಇಲ್ಲ ಅಂದರೆ ನಾವೊಂದು ಗ್ಲಾಸ್ ತಗೊಂಡು ಗ್ಲಾಸಿಂದ ಆದರೂ ಚೆನ್ನಾಗೆಲ್ಲ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿ, ಕ್ಲೀನಾಗಿ ಈ ಥರ ಸ್ಮ್ಯಾಶ್ ಮಾಡಬೇಕು. ಗಂಟು ಇರಬಾರ್ದು ಆಲೂಗಡ್ಡೆ. ಇದಕ್ಕೆ ನಾನು ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಹಿಟ್ಟು ಕಲಸುವಾಗ ಇದಕ್ಕೆ ಉಪ್ಪು ಹಾಕಿದೀವಲ್ಲ, ಇದಕ್ಕೆ ಎಷ್ಟು ಬೇಕು ನಾವು 1 ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ನಾನು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಕೈಯಿಂದನೇ ಕಲಿಸ್ಬೇಕು. ಫಸ್ಟು ಎಲ್ಲ ಮಸಾಲೆ ಇದಕ್ಕೆ ಆಲೂಗಡ್ಡೆಗೆಲ್ಲ ಮಿಕ್ಸ್ ಆಗೋ ಥರ ನಾವು ಹಿಟ್ಟನ್ನ ಕಲಸಿ ಇಟ್ಕೋಬೇಕು. ಈಗ ಆಲೂ ಸ್ಮ್ಯಾಶ್ ಇದು ಸ್ಟಫಿಂಗ್ಗೆ ಈ ಹಾಕ್ಕೊಂಡಿರುವಂಥ ಮಸಾಲೆ ಮಾತ್ರ ಎಲ್ಲ ಕ್ಲೀನಾಗಿ ಆಲೂಗಡ್ಡೆಗೆ ಮಿಕ್ಸ್ ಆಗಬೇಕಿದು. ನೋಡಿ, ಈ ಥರ ಮಿಕ್ಸ್ ಆಗಿರ್ಬೇಕೆಲ್ಲಾನು. ಈಗ ಹಿಟ್ಟು ನೆಂದಿದೆಯೋ ಎಲ್ಲ ಕಲಸಿದ ಮೇಲೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕಬೇಕು. ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಯಾವುದೇ ಥರ ಆಲೂಗಡ್ಡೆ ದಪ್ಪವಾಗಿ ಗಂಟಾಗಿ ಇರಬಾರ್ದು. ಇದರಲ್ಲಿ ಚೆನ್ನಾಗಿ ಆಲೂಗಡ್ಡೆ ಸ್ಮ್ಯಾಶ್ ಆಗಿ ಇರಬೇಕು ಇದರಲ್ಲಿ. ಯಾಕಂದರೆ ನಾವು ಚಪಾತಿ ಫಸ್ಟ್ ನಾವು ಹಾಕ್ಕೊಂಡು ರೋಲ್ ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ. ಈಗ ಹಿಟ್ಟು ನೆಂದಿದೆ ಇದು ನೋಡಿ. ಇದರಲ್ಲಿ ನಾನು 3 ಭಾಗ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪವಾಗೇ ಇರಬೇಕಿದು. ಇಷ್ಟು ಹಿಟ್ಟು ತಗೊಂಡ್ಬಿಟ್ಟು ನಾವು ಇದನ್ನ ಚಪಾತಿ ಥರ ಲಟ್ಟಿಸ್ಕೋಬೇಕೀಗ. ತುಂಬ ನೈಸಾಗಿ ಇರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ತುಂಬ ನೈಸಾಗಿ ಲಟ್ಟಿಸಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು.
ಈಗ ನಾವು ಸ್ಟಫಿಂಗಿಗೆ ಆಲೂದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಕ್ಲೀನಾಗಿ ಇದಕ್ಕೆಲ್ಲನೂ ಅಪ್ಲೈ ಮಾಡಬೇಕು. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಅದೇ ಥರನೇ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ರೆಸಿಪೀಸ್ ಮಾಡಿಕೊಡ್ತಾ ಇದ್ದರೆ. ಆಲೂ ಮಸಾಲೆ ಎಲ್ಲ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನಾನು ಆರಿಗನ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಆರಿಗನ್ ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ಹಾಕಿದ್ರೆ ಸ್ಮೆಲ್ ತುಂಬ ಬರುತ್ತೆ ಆರಿಗನ್ದು. ಇದನ್ನು ಈ ಥರ ರೋಲ್ ಮಾಡ್ಕೋಬೇಕೀಗ. ತುಂಬ ಜಾಸ್ತಿ ಪ್ರೆಸ್ ಮಾಡಬಾರ್ದು ಇದನ್ನು. ನೋಡಿ ಈ ಥರ ಕ್ಲೀನಾಗಿ ರೋಲ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕಿ ಈಗ ನಾವು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಆಲೂ ರೋಲ್ಸ್ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಪುಡಿ ಹಿಟ್ಟು ತಗೊಂಡು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ನಾವು ಇದನ್ನು ಆಯಿಲಲ್ಲಿ ಶಾಲೋ ಫ್ರೈ ಮಾಡಬೇಕು. ನೋಡಿ ಈಗ ಆಲೂ ರೋಲ್ಸ್ ರೆಡಿಯಾಗಿದೆ. ಈಗ ಇದನ್ನು ನಾವು ಶಾಲೋ ಫ್ರೈ ಮಾಡಬೇಕು. ಆಯಿಲ್ ಈಗ ಹೀಟ್ ಆಗಿದೆ. ಇದನ್ನು ಶಾಲೋ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರಬೇಕಿದು. ತುಂಬ ರೋಸ್ಟ್ ಆದ್ರೂ ಚೆನ್ನಾಗಿರೋದಿಲ್ಲ. ನೋಡಿ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈಗ ಎಲ್ಲನೂ ನಾವು ತಿರ್ಸಿ ಹಾಕ್ಕೋಬೇಕು. ಇದನ್ನು ಒಂದೊಂದಾಗಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕಿದು. ನೋಡಿ ಎಣ್ಣೆಯಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಈಗ ಆಲೂ ರೋಲ್ಸ್ ರೆಡಿ ಆಗಿದೆ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡಿದೆ. ಪೊಟ್ಯಾಟೊ ರೋಲ್ಸ್ ರೆಡಿಯಾಗಿದೆ. ಈಗ ಮನೇಲೆಲ್ಲರೂ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ.